ಸಾರ್ಥಕವಾಯಿತು. ಕಳೆದಾಯ್ತೀರಾ ಇವತ್ತು? ಚಿನ್ನ ನಿನ್ನ ಹೋಗ್ಬಿಟ್ಟಿದ್ದೀನಿ, ಸ್ಟುಡಿಯೋಯಿಂದ ಆಚೆ ಹೋಗ್ಬಿಟ್ಟಿದ್ದೀನಿ ಕಳೆದು. ಯಾಕೆ ಡಬಲ್ ಟೇಸ್ಟ್ ಬಂದಿದೆ ಹೇಳ? ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿರೋದ್ರಿಂದ ನೀವೇನು ಅದ್ಭುತವಾಗಿ ಮಾಡಿದಿರೋ ರೆಸಿಪಿ, ಅದ್ರ ಟೇಸ್ಟ್ ಇನ್ನು ಡಬಲ್ ಆಗಿ ಎನ್ಹಾನ್ಸ್ ಆಗಿದೆ. ಹೌದು. ಆಪ್ಕಾ ಮಟನ್ ಖಾಕೆ ಮುಗೆ ಮಜಾ ಬಂತು. ಮಟನ್ ಹುರಿಬಾಡು ಮಾಡುವ ವಿಧಾನ. ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಬೇಯಿಸಿದ ಮಟನ್ ಹಾಕಿ ಡೀಪ್ ಫ್ರೈ ಮಾಡಿಕೊಳ್ಳಿ. ಈಗ ಫ್ರೈ ಮಾಡಿಕೊಂಡ ಎಣ್ಣೆಯನ್ನು ಒಂದು ಬೌಲ್ಗೆ ಶೋಧಿಸಿ ಇಟ್ಟುಕೊಳ್ಳಿ. ನಂತರ ಹುರಿದ ಮಟನ್ಗೆ ಸ್ವಲ್ಪ ಹಸಿ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ, 1 ಚಮಚ ಕಾಳು ಮೆಣಸಿನ ಪುಡಿ, ಚಿಟಿಕೆ ಅರಿಶಿನ, 1 ಚಮಚ ಅಚ್ಚ ಖಾರದ ಪುಡಿ, 2 ಒಣಮೆಣಸಿನಕಾಯಿ, ಸ್ವಲ್ಪ ಬೇಯಿಸಿಕೊಂಡ ಮಟನ್ ನೀರು ಸೇರಿಸಿ ಕೈಯಾಡಿಸಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಹೋಳು ನಿಂಬೆಹಣ್ಣಿನ ರಸ, ಹೆಚ್ಚಿದ ಕೊತ್ತಂಬರಿ ಸೇರಿಸಿ ಹದವಾಗಿ ಕಲಸಿಕೊಂಡರೆ ರುಚಿಯಾದ ಮಟನ್ ಹುರಿಬಾಡು ಸವಿಯಲು ಸಿದ್ಧ. ಚೆನ್ನಾಗಿರೋ ಮಟನ್ ಮಾಡ್ಕೊಟ್ಟಿದ್ದೀರಾ. ನಿಮಗ್ ನಾವ್ ಹಂಗೆ ಬರೀ ಕೇಳಿ ಕಳ್ಸಕ್ಕಾಗತ್ತಾ? ಸೊ ಇವತ್ತು ನಮ್ಮ ಐಸಸ್ ಪಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ಮೇಡಮ್. ಓಕೆ, ಇವತ್ತು ನಮ್ಮ ಪ್ರೀತಿಯ ವೀಕ್ಷಕರಲ್ಲೊಬ್ಬರು ನಮಗೋಸ್ಕರ ಬಂದು ಒಂದು ಅದ್ಭುತವಾದ ರೆಸಿಪಿಯನ್ನ ತೋರಿಸ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಗಾಯತ್ರಿ. ನಮಸ್ತೆ ನಮಸ್ತೆ ಗಾಯತ್ರಿ ಅವರು, ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಾ? ನೋಡಿ, ಆರಾಮಾಗಿದ್ದೀನಿ. ಒಂಥರ ಎಲ್ಲರೂ ಬರ್ತಾರೆ, ರೆಸಿಪಿ ಮಾಡ್ಕೊಡ್ತಾರೆ, ತಿಂದುಂಡು ಅದ್ಭುತವಾಗಿದ್ದೀನಿ. ನನಗೆ ಏನ್ ಕಡಿಮೆ ಇಲ್ಲ ಹೇಳಿ. ಓಕೆ, ಶುರು ಮಾಡೋಣ. ಹಾ, ಮಾಡೋಣ. ಏನ್ ರೆಸಿಪಿ ಮಾಡ್ತಾ ಇದ್ದೀರಾ? ಈಗ ಎಗ್ ಪಡ್ಡು ಕರಿ ರೆಸಿಪಿ ಅಂತ ಮಾಡ್ತಾ ಇದ್ದೀನಿ. ಸೂಪರ್. ಓಕೆ, ಒಂದ್ ಬೌಲ್ ಬೇಕಾಗತ್ತೆ ಮೇಡಮ್. ಒಂದು ಬೌಲ್ ಬೇಕಾಗತ್ತೆ. ಸೂಪರ್. ಇವಾಗ ಎಷ್ಟು ಮೊಟ್ಟೆ ಹೊಡ್ಕೊಳ್ಳೋಣ? ನಾವ್ ಇವಾಗ ಒಂದು 6 ಮೊಟ್ಟೆ ಹೊಡ್ಕೊಳ್ಳೋಣ. 6 ಮೊಟ್ಟೆ ಹೊಡ್ಕೊಳ್ಳೋಣ. ಹೇ, ಸೊ ಏನ್ ಕೆಲಸ ಮಾಡ್ಕೊಂಡಿರೋದು ನಮ್ ಗಾಯತ್ರಿ ಅವರು? ನಾನು ಆಕ್ಚುಲಿ ಸೌತ್ ಇಂಡಿಯಾ ಟ್ರೈನರ್ ಆಗಿ ಕಾಸ್ಮೆಟಿಕ್ ಫೀಲ್ಡ್ ಅಲ್ಲಿ ಇದ್ದೀನಿ. ವಾವ್, ಓಕೆ. ಆಲ್ ಕಾಸ್ಮೆಟಿಕ್ ಮತ್ತೆ ಸ್ಕಿನ್ ಕೇರ್ ನಲ್ಲಿ ಸೊ ಟ್ರೈನಿಂಗ್ ಆಲ್ ಪ್ರಾಡಕ್ಟ್ಸ್. ಸೂಪರ್. ಮೇಡಮ್ ಅವ್ರು ದೊಡ್ಡದೆಲ್ಲ ಇದಾರೆ ಹಾಗಿದ್ರೆ. ಈಗ ಈರುಳ್ಳಿ ಹಾಕ್ತಿದ್ದೀನಿ. ಜಸ್ಟ್ ನೆಕ್ಸ್ಟ್ ಬಂದು ಹಸಿಮೆಣಸಿನಕಾಯಿ. ಈರುಳ್ಳಿ ಬಂದು ನಾವು ಕ್ವಾಂಟಿಟಿ ಮೇಲೆ, ಈರುಳ್ಳಿ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೋಬಹುದು, ಇಲ್ಲಾಂದ್ರೆ ಸ್ವಲ್ಪ ಮೀಡಿಯಂ ಪ್ರಮಾಣದಲ್ಲಿ ಕೂಡ ಹಾಕೋಬಹುದು. ಇದು ಹಸಿಮೆಣಸಿನಕಾಯಿ ಬಂದು ಖಾರ ನಮ್ಗೆ ಎಷ್ಟು ಬೇಕಾಗತ್ತೆ, ಸೊ ಸ್ಪೆಷಲ್. ಸರಿ. ಅದಾದ್ಮೇಲೆ ಈ ತರ ಮ್ಯಾರಿನೇಟ್ ಮಾಡ್ಕೋಬೇಕು ಜಸ್ಟ್ ಮಿಕ್ಸಿಂಗ್ ಅಲ್ಲಿ. ಓಕೆ. ಈಗ ನನಗೆ ಪಡ್ಡು ಮಾಡೋದೊಂದು ಪಡ್ಡು ಮೇಕರ್ ಬೇಕಾ? ಮೇಡಮ್ ಆಯಿಲ್ ಬೇಕು. ಆಯಿಲ್ ಹಾಕೊಳ್ಳೋಣ. ಇವತ್ತು ನಮ್ಮ ಕಿಚನ್ ಅಲ್ಲಿ ನಾವು ಬಳಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಎಲ್ಲ ಹಾಕೊಳ್ಳೋಣ? ಎಲ್ಲ ಮೀನ್ಸ್ ಎಲ್ಲದಕ್ಕೂ ಹಾಕೋಣ. ಈಗ ಇದನ್ನ ನಾವ್ ಇದ್ರೊಳಗಡೆ ಹಾಕೊಳ್ತೀವಿ. ಪಡ್ಡು ಟೈಪ್ ನಲ್ಲಿ ಹಾಕೋಬೇಕು. ಅಂಶಗಳಿರುತ್ತೆ, ಮಕ್ಕಳಿಗೆ ತುಂಬಾ ಒಳ್ಳೆಯದು, ಇಮಿಡಿಯೇಟ್ ಆಗುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಸಾಲಲ್ಲ ಮೇಡಮ್ ಅವರು ಕಾಸ್ಮೆಟಿಕ್ಸ್ ಬಗ್ಗೆ ಎಷ್ಟು ಎಚ್ಚರ ವಹಿಸ್ತಿರೋ ಅಷ್ಟೇ ಇದಾಗಿ ಸ್ವಲ್ಪ ಅಡುಗೆ ಮನೆ ವಸ್ತು ಬಗ್ಗೆನೂ ಗಮನ ವಹಿಸ್ತಿರೋ? ಡೆಫಿನೆಟ್ ಆಗಿ ಮ್ಯಾಮ್. ನನಗೆ ಕಿಚನ್ ನೀಟಾಗಿರ್ಬೇಕು. ಗಾಯತ್ರಿ ಅವರು ಮಾಡ್ತಾ ಇದ್ದಾರೆ, ನಮ್ಮ ಮೊಟ್ಟೆ ರೋಲನ್ನ ಮಾಡ್ತಾ ಇದ್ದಾರೆ. ಹಾಗೆ ಓ ಬೈ ಗಾಡ್, ಅವರು ಮೊಟ್ಟೆ ರೋಲನ್ನ ಮಾಡೋದನ್ನ ನೋಡ್ತಾ ಇದ್ದಾರೆ. ನಮಗೆ ಇವತ್ತಿನ ಬಾಯಲ್ಲಿ ನೀರು ಬಂದಂಗಾಗುತ್ತೆ, ಅದನ್ನ ಲಪ್ಕ ಬಾಯಿಗೆ ಹಾಕೊಳ್ಳೋಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಏನ್ ಮಾಡ್ತಾರೆ ಅಂತ ನೋಡೋಣ. ಕಮಾನ ಗಾಯತ್ರಿ ಅವರು ಈಗ 6 ಚೆಂಡನ ಮಗ್ಚಾಕಿದ್ದಾರೆ. ಈಗ 7ನೇ ಚೆಂಡನ ಮಗ್ಚಾಕ್ತಾ ಇದ್ದಾರೆ. ವಾವ್. ಸೊ ಈಗ ಒಂದೇ ಪ್ಲೇಟ್ ಕೊಡಿ. ಸೊ ಇದನ್ನ ಇದಾದ್ಮೇಲೆ ಪಡ್ಡು ಈ ತರ ತಗೋಬೇಕು. ಓಕೆ. ನೆಕ್ಸ್ಟ್ ಒಂದು ಬಾಣ್ಲಿ ಬೇಕು ನನಗೆ. ಬಾಣ್ಲಿ? ಎಸ್. ನೆಕ್ಸ್ಟ್ ಈಗ ಕೈ ಕೊಟ್ಬಿಟ್ಟು ಹೆಂಗೆ ಹೇಳಿ ತಿನ್ನೋದಕ್ಕೆ ಮನ್ಸಾಗ್ತಿದ್ಯಾ? ಸೊ ಫೈನಲ್ ಟಚ್ ಆದ್ಮೇಲೆ ತಿಂದ್ರೆ ಇನ್ನು ತುಂಬಾ ಟೇಸ್ಟಿ ಆಗಿರುತ್ತೆ. ಹೌದಾ? ಎಸ್. ಆಯಿಲ್ ಮೇಡಮ್ ನಾವು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಈಗ 2 ಪಲಾವ್ ಎಲೆಗಳನ್ನ ಹಾಕಬೇಕು. ಓಕೆ. ಈಗ ಆನಿಯನ್ ಹಾಕ್ತಾ ಇದ್ದೀನಿ. 1 ಕಪ್ಪು. ಸೊ ಈರುಳ್ಳಿ ಬಂದು ಕೆಂಪು ಬಣ್ಣ ಬರೋವರೆಗೂ ಬಾಡಿಸ್ಕೊಬೇಕು. ಓಕೆ. ಬೇಸಿಕಲಿ ಆಕ್ಚುಲಿ ಪಪ್ಪ ಊರು ಬಂದು ತುಮಕೂರು, ಅಮ್ಮ ಊರು ಬಂದು ಬ್ಯಾಂಗ್ಳೂರು. ಏನ್ ಹಾಕೋತಿದ್ದೀರಾ ಇವಾಗ? ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಈಗ ಕಟ್ ಮಾಡಿ ಇಟ್ಟಿರೋಂಥ ಟೊಮೆಟೊ ಯೂಸ್ ಮಾಡ್ತಾ ಇದ್ದೀನಿ. ಸ್ಮ್ಯಾಶ್ ಆಗೋವರೆಗೂ ಅದನ್ನ ಕೈ ಆಡಿಸ್ತಾನೆ ಇರಬೇಕು.
ಜೀರಿಗೆ ಹಾಕ್ತಾ ಇದ್ದೀನಿ. ಹಾಕೋಣ. 1 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಓಕೆ. ಸೊ ಇದಾದ ನಂತರ ನೆಕ್ಸ್ಟು 1 ಸ್ಪೂನು ಮೀನ್ಸ್ ಚಿಕ್ಕ ಸ್ಪೂನಲ್ಲಿ ಅರಿಶಿನ ಹಾಕ್ತಾ ಇದ್ದೀನಿ. ಓಹೋ. ಸೊ ಅದಾದ್ಮೇಲೆ ಧನಿಯಾ ಹೌದಾ? ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು 1 ಸ್ಪೂನು. ಓಕೆ. ಸೊ ಮತ್ತೆ ಕೈ ಆಡಿಸ್ಕೊಬೇಕು. ಈಗ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಎಷ್ಟು ಹಾಕ್ಕೊಳ್ಳೋಣ? ಇದು ಕೂಡ 1 ಸ್ಪೂನು. ಸೊ ಇದು ಬಂದು ನಾವು ಖಾರಕ್ಕೆ ತಕ್ಕಂತೆ ಯಾರ್ಯಾರಿಗೆ ಎಷ್ಟು ಬೇಕಾಗುತ್ತೆ, ಮೀಡಿಯಂ ಲೆವೆಲ್ ತಗೊಳ್ತಾರೆ ಖಾರ. ಸ್ವಲ್ಪ ಹೈ ಲೆವೆಲ್ ಬೇಕು ಅಂದ್ರೆ ಈಗ ಅದು ತುಂಬಾ ಟೇಸ್ಟಿ ಆಗಿರುತ್ತೆ ಇಷ್ಟಪಡೋರು. ಓಕೆ. ಹಾಟಿನೆಸ್ ಲೈಕ್ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅಂದ್ರೆ ಎಷ್ಟು ಹಾಕೊಳ್ಳೋಣ? 1/4 ಸ್ಪೂನ್ ಸಾಕು ಮೇಡಮ್. ಓಕೆ. ಇಷ್ಟು ಹಾಕಿದ್ಮೇಲೆ ನೆಕ್ಸ್ಟು ಉಪ್ಪು ಹಾಕ್ತೀವಿ. ಉಪ್ಪು ರುಚಿಗೆ ತಕ್ಕಷ್ಟು. ಇದಾದ್ಮೇಲೆ ಈಗ ನೆಕ್ಸ್ಟು ನೀರು ಬೇಕು ಮೇಡಮ್. ಎಷ್ಟು ಹಾಕೋಣ? ಸ್ವಲ್ಪ ಹಾಕಿ ಹೇಳ್ತೀನಿ. ಹಾಂ ಸಾಕು. ಸೊ ಇದು ಒಂದು ಸ್ವಲ್ಪ ಕುದಿ ಬರೋದಕ್ಕೆ ಬಿಡಬೇಕು. ಓಕೆ. ಆಲ್ರೆಡಿ ಕುದಿ ಬರ್ತಾ ಇದೆ. ಹಾಂ ಸೂಪರ್. ಈಗ ಇದು ಕುದಿ ಬರ್ತಾ ಇದೆ. ಆಹಾ. ಈಗ ನಾವು ಪಡ್ಡು ಏನು ಮಾಡ್ಕೊಂಡಿದ್ವಿ, ಆಹಾ. ಸೊ ಎಗ್ ಪಡ್ಡುನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಅದು ಏಕೆಂದರೆ ಎಗ್ ಪಡ್ಡು ಏನಿದೆ ಅದಕ್ಕೆ ಅದರದ್ದು ಸಾರಾಂಶ ಏನಿದೆ ಈಗ ಮಾಡಿರೋ ಗ್ರೇವಿದು ಅದಕ್ಕೆ ಮಿಕ್ಸ್ ಆಗಬೇಕು. ಆ ಕಂಟೈನ್ಗೋಸ್ಕರ ಸ್ವಲ್ಪ ಸ್ಲಿಮ್ಮಲ್ಲಿ ಬಿಡಬೇಕಾಗತ್ತೆ. ಆಗಿದೆ ಈಗ ಇದು. ಓಕೆ. ವಾವ್. ಅವರೇ